ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆನ ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವರಾದ KS ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನು? ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್, ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳು ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿಯವರಿದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ, ಕೊಡ್ತೀವಿ ಅಂತ, ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಆಶಾಭಾವನೆಯಿಂದಿದ್ದೀನಿ, ಅವರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಸರ್, ಹಾಗೆ BPL ಕಾರ್ಡ್ ಎಷ್ಟೋ ಜನ APLನವರು BPL ಇದ್ದಾರೆ, ತಮಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ? ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂಥದ್ದು, ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ, ಟೈಮ್ ಕೊಡ್ತೀನಿ. ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ ಆಗ್ತದೆ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀವಿ. ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ, ಬಿಟ್ಟು ಈ ಒಂದು ತೀರ್ಮಾನ ತಗೊಂತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಂತ KS ಮುನಿಯಪ್ಪ ಅವರ ಮಾತು. ಏಕೆಂದರೆ ಎಷ್ಟೋ ಜನ BPL ಕಾರ್ಡ್ದಾರರು ಏನಿದ್ದಾರೆ ಅವರಿಗೆ ತಲುಪಬೇಕಾದಂಥ ಯೋಜನೆಗಳನ್ನು APLನವರು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಹೊರೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವರಾದಂಥ KS ಮುನಿಯಪ್ಪ ಅವರು BPL ಕಾರ್ಡ್ ಏನೆಲ್ಲ ಹೊಂದಿದ್ದಾರೆ ಯಾರು APLನವರು, ಅವರ ಕಾರ್ಡ್ಗಳನ್ನು ವಾಪಸ್ ಕೊಡೋದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಕುರಿತಂತೆ ಸದ್ಯದಲ್ಲಿ ಸಭೆಯನ್ನು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಸಭೆಯನ್ನು ಕರೀತೇವೆ. ಸಭೆಯ ನಂತರ ಕೂಡ ಈ ಬಗ್ಗೆ ಅಂತಿಮವಾಗಿ ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಈ ಒಂದು ಹೆಜ್ಜೆ ಅದು ಯಶಸ್ಸು ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆನ ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವರಾದ KS ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನು? ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್, ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳು ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿಯವರಿದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ, ಕೊಡ್ತೀವಿ ಅಂತ, ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಆಶಾಭಾವನೆಯಿಂದಿದ್ದೀನಿ, ಅವರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಸರ್, ಹಾಗೆ BPL ಕಾರ್ಡ್ ಎಷ್ಟೋ ಜನ APLನವರು BPL ಇದ್ದಾರೆ, ತಮಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ? ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂಥದ್ದು, ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ, ಟೈಮ್ ಕೊಡ್ತೀನಿ. ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ ಆಗ್ತದೆ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀವಿ. ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ, ಬಿಟ್ಟು ಈ ಒಂದು ತೀರ್ಮಾನ ತಗೊಂತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಂತ KS ಮುನಿಯಪ್ಪ ಅವರ ಮಾತು. ಏಕೆಂದರೆ ಎಷ್ಟೋ ಜನ BPL ಕಾರ್ಡ್ದಾರರು ಏನಿದ್ದಾರೆ ಅವರಿಗೆ
ತಲುಪಬೇಕಾದಂಥ ಯೋಜನೆಗಳನ್ನು APL ನವರು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಹೊರೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವರಾದಂಥ KH ಮುನಿಯಪ್ಪ ಅವರು BPL ಕಾರ್ಡ್ ಏನೆಲ್ಲ ಹೊಂದಿದ್ದಾರೆ ಯಾರು APL ನವರು ಅವರ ಕಾರ್ಡ್ಗಳನ್ನು ವಾಪಸ್ ಕೊಡೋದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಕುರಿತಂತೆ ಸದ್ಯದಲ್ಲಿ ಸಭೆಯನ್ನು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಸಭೆಯನ್ನು ಕರೀತೇವೆ. ಸಭೆಯ ನಂತರ ಕೂಡ ಈ ಬಗ್ಗೆ ಅಂತಿಮವಾಗಿ ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಈ ಒಂದು ಹೆಜ್ಜೆ ಅದು ಯಶಸ್ಸು ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವರಾದ KH ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನು? ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್, ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿಯವರಿದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ, ಕೊಡ್ತೀವಿ ಅಂತ, ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಆಶಾಭಾವನೆಯಿಂದಿದ್ದೀನಿ ಅವರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಸರ್, ಹಾಗೆ BPL ಕಾರ್ಡ್ ಎಷ್ಟೋ ಜನ APL ನವರು BPL ಇದ್ದಾರೆ, ತಮಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂತದ್ದು? ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ, ಟೈಮ್ ಕೊಡ್ತೀನಿ. ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ ಆಗ್ತದೆ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀವಿ. ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ, ಬಿಟ್ಟು ಈ ಒಂದು ತೀರ್ಮಾನ ತಗೊಂತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಂತ KH ಮುನಿಯಪ್ಪ ಅವರ ಮಾತು. ಏಕೆಂದರೆ ಎಷ್ಟೋ ಜನ BPL ಕಾರ್ಡ್ದಾರರು ಏನಿದ್ದಾರೆ ಅವರಿಗೆ ತಲುಪಬೇಕಾದಂಥ ಯೋಜನೆಗಳನ್ನು APL ನವರು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಹೊರೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವರಾದಂಥ KH ಮುನಿಯಪ್ಪ ಅವರು BPL ಕಾರ್ಡ್ ಏನೆಲ್ಲ ಹೊಂದಿದ್ದಾರೆ ಯಾರು APL ನವರು ಅವರ ಕಾರ್ಡ್ಗಳನ್ನು ವಾಪಸ್ ಕೊಡೋದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಕುರಿತಂತೆ ಸದ್ಯದಲ್ಲಿ ಸಭೆಯನ್ನು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಸಭೆಯನ್ನು ಕರೀತೇವೆ. ಸಭೆಯ ನಂತರ ಕೂಡ ಈ ಬಗ್ಗೆ ಅಂತಿಮವಾಗಿ ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಈ ಒಂದು ಹೆಜ್ಜೆ ಅದು ಯಶಸ್ಸು ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವರಾದ KH ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನು? ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್, ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿಯವರಿದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ, ಕೊಡ್ತೀವಿ ಅಂತ, ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಆಶಾಭಾವನೆಯಿಂದಿದ್ದೀನಿ ಅವರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಸರ್, ಹಾಗೆ BPL ಕಾರ್ಡ್ ಎಷ್ಟೋ ಜನ APL ನವರು BPL ಇದ್ದಾರೆ, ತಮಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂತದ್ದು? ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ,
ಟೈಮ್ ಕೊಡ್ತೀನಿ, ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ ಆಗ್ತದೆ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ನೇರವಾಗಿ ಮನವಿ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀನಿ. ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ, ಸಭೆ ಕರೆದ್ಬಿಟ್ಟು ಈ ಒಂದು ತೀರ್ಮಾನ ತಗೊಂತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಂತ ಕೆ ಎಚ್ ಮುನಿಯಪ್ಪ ಅವರ ಮಾತು. ಏಕೆಂದರೆ ಎಷ್ಟೋ ಜನ BPL ಕಾರ್ಡ್ದಾರರು ಏನಿದ್ದಾರೆ ಅವರಿಗೆ ತಲುಪಬೇಕಾದಂಥ ಯೋಜನೆಗಳನ್ನು APL ನವರು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಹೊರೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು BPL ಕಾರ್ಡ್ ಏನೆಲ್ಲ ಹೊಂದಿದ್ದಾರೆ ಯಾರು APL ನವರು, ಅವರ ಕಾರ್ಡ್ಗಳನ್ನು ವಾಪಸ್ ಕೊಡೋದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಕುರಿತಂತೆ ಸದ್ಯದಲ್ಲಿ ಸಭೆಯನ್ನು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಸಭೆಯನ್ನು ಕರೀತೇವೆ. ಸಭೆಯ ನಂತರ ಕೂಡ ಈ ಬಗ್ಗೆ ಅಂತಿಮವಾಗಿ ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಈ ಒಂದು ಹೆಜ್ಜೆ ಅದು ಯಶಸ್ಸು ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.